ಈ IPOಗಿರೋ ಡಿಮ್ಯಾಂಡ್ ನೋಡಿ ನನಗೆ ಶಾಕ್ ಆಯ್ತು ಅಂತ ಹೇಳ್ಬೋದು. ಹೌದು, ನಾನ್ ಮಾತಾಡ್ತಾ ಇರೋದು ಮಾರ್ಕೆಟ್ ಅಲ್ಲಿ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಅಲ್ಲಿರುವಂತಹ ಬಜಾಜ್ ಹೌಸಿಂಗ್ ಫೈನಾನ್ಸ್ IPO ಬಗ್ಗೆ. ಹೌದು, ರೀಸೆಂಟ್ ಡೇಸ್ ಅಲ್ಲಿ ತುಂಬಾ ಹೆಸರು ಮಾಡ್ತಾ ಇರುವಂತಹ ಬಜಾಜ್ ಹೌಸಿಂಗ್ ಫೈನಾನ್ಸ್ IPO ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋಣ. ತುಂಬಾ ಜನ ಕ್ವಶನ್ಸ್ ಕೇಳಿದ್ರು, ಈ IPOಗೆ ನಾವು ಅಪ್ಲೈ ಮಾಡಿದ್ವಿ ಬಟ್ ನಮಗೆ ಅಲಾಟ್ಮೆಂಟ್ ಆಗಿಲ್ಲ, ನಾವು ಈ ಸ್ಟಾಕ್ಸ್ ಅನ್ನ ಯಾವ ರೀತಿ ಬೈ ಮಾಡ್ಬೋದು, ಈ ಶೇರ್ಸ್ ಮೇಲೆ ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಅಂತ ಕೂಡ ಕ್ವಶನ್ ಕೇಳ್ತಾ ಇದ್ರಿ. ಸೊ ಅದಕ್ಕೆಲ್ಲ ಆನ್ಸರ್ ಈ ವಿಡಿಯೋದಲ್ಲಿ ಸಿಗ್ತಾ ಹೋಗುತ್ತೆ, ಕೊನೆ ತನಕ ಮಿಸ್ ಮಾಡದೆ ನೋಡಿ. ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಹರೀಶ್, ಬೆಂಗಳೂರು ಟ್ರೇಡರ್ಸ್ ಕ್ಲಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದೇ ರೀತಿ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಪ್ರೋತ್ಸಾಹ ನೀಡಿ. ಬಜಾಜ್ ಹೌಸಿಂಗ್ ಫೈನಾನ್ಸ್ ಟೋಟಲ್ ಇಶ್ಯೂ ಸೈಜ್ ಬಂದು ಇವರು 6,560 ಕೋಟಿ ಫಂಡ್ ಅನ್ನ ರೈಸ್ ಮಾಡೋದಿಕ್ಕೆ ಈ IPO ಮುಖಾಂತರ ಬಂದಿದ್ರು. ಬಟ್ ಇವರಿಗೆ ಬಂದಿರುವಂತಹ ಅಮೌಂಟ್ ನೋಡಿದ್ರೆ ನಿಮ್ಗೆ ಶಾಕ್ ಆಗತ್ತೆ. ಆಲ್ಮೋಸ್ಟ್ 3 ಲಕ್ಷ ಕೋಟಿಯಷ್ಟು ಅಮೌಂಟ್ ಇವರಿಗೆ IPO ಮುಖಾಂತರ ಹರಿದು ಬಂದಿದೆ ಅಂತ ಹೇಳ್ಬೋದು. ಬೇಕಾಗಿದ್ದು 6,560 ಕೋಟಿ, ಬಟ್ ಬಂದಿರೋದು 3 ಲಕ್ಷ ಕೋಟಿ. ಇದೇ ನಿಮ್ಗೆ ತಿಳಿಸುತ್ತೆ ಎಷ್ಟು ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ, ಎಷ್ಟು ಕ್ರೇಜಿನೆಸ್ ಇದೆ ಈ IPOಗೆ ಅಂತ. ಇದರಲ್ಲಿ IPO ಓಪನಿಂಗ್ ಡೇಟ್ ಬಂದು ಸೆಪ್ಟೆಂಬರ್ 9ನೇ ತಾರೀಕಿಂದ ಕ್ಲೋಸಿಂಗ್ ಡೇಟ್ ಬಂದು ಸೆಪ್ಟೆಂಬರ್ 11ನೇ ತಾರೀಕುವರೆಗೂ ಇತ್ತು. ಈ IPOನ ಯಾರೆಲ್ಲ ಅಪ್ಲೈ ಮಾಡಿದ್ರಿ ಆಲ್ರೆಡಿ, ನಿಮ್ಗೆ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೋಬಹುದು. ಸ್ಟೇಟಸ್ ಎಲ್ಲಿ ಚೆಕ್ ಮಾಡಬಹುದು, ನಮ್ಗೆ ಅಲಾಟ್ಮೆಂಟ್ ಆಗಿದ್ಯಾ ಇಲ್ವಾ ಅಂತ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ನ ವೆಬ್ಸೈಟ್ ಅಲ್ಲಿ ನಿಮ್ಗೆ ಅಲಾಟ್ಮೆಂಟ್ ಸ್ಟೇಟಸ್ ಅನ್ನೋದು ಸಿಗ್ತಾ ಇದೆ. BSE ವೆಬ್ಸೈಟ್ ಅನ್ನ ನೀವು ರೆಫರ್ ಮಾಡಬಹುದು ನಿಮ್ಗೆ ಅಲಾಟ್ಮೆಂಟ್ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಳೋದಿಕ್ಕೆ. ಪ್ರೈಸ್ ಬ್ಯಾಂಡ್ ಬಂದು 66 ರೂಪಾಯಿಂದ 70 ರೂಪಾಯಿಯಲ್ಲಿದೆ. ಮಿನಿಮಮ್ ಇನ್ವೆಸ್ಟ್ಮೆಂಟ್ ರಿಟೇಲ್ ಇನ್ವೆಸ್ಟರ್ಸ್ಗೆ ಒಂದು ಲಾಟ್ಗೆ 14,980 ರೂಪಾಯಿ ಬೇಕಾಗಿತ್ತು. ಈ ಬಜಾಜ್ ಹೌಸಿಂಗ್ ಫೈನಾನ್ಸ್ ಶೇರ್ಸ್ ಬಂದು ಇದೇ ಸೆಪ್ಟೆಂಬರ್ 16 ಸೋಮವಾರ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲೀಸ್ಟ್ ಆಗ್ತಾ ಇದಾವೆ. NSE ಮತ್ತೆ BSE ಅಲ್ಲಿ ಲೀಸ್ಟ್ ಆಗ್ತಾ ಇದಾವೆ. ಅವತ್ತಿನ ದಿವಸ ಈ ಸ್ಟಾಕ್ ಅಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಬಹುದಾ ಅಂತ ನೋಡ್ಬೇಕಂದ್ರೆ ಅದಕ್ಕೆ ಮುಂಚೆ ನಾವು ಎರಡು ರೀತಿ ವ್ಯಾಲ್ಯೂಯೇಷನ್ ಅನ್ನ ನಾವು ನೋಡ್ಬೇಕಾಗತ್ತೆ. ಮೊದಲನೇದು ಬಿಸ್ನೆಸ್ ಮಾಡೆಲ್ ಅನ್ನ ನೋಡ್ಬೇಕಾಗತ್ತೆ, ಎರಡನೇದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅನ್ನ ನೋಡ್ಬೇಕಾಗತ್ತೆ. ಫಸ್ಟ್ ಈ ಕಂಪನಿಯ ಬಿಸ್ನೆಸ್ ಮಾಡೆಲ್ ಅನ್ನ ಚೆಕ್ ಮಾಡೋಣ. ನೀವು ಇವಾಗ ನೋಡ್ತಾ ಇರೋದು ಬಜಾಜ್ ಹೌಸಿಂಗ್ ಫೈನಾನ್ಸ್ ನ ಬಿಸ್ನೆಸ್ ಮಾಡೆಲ್ ಆಗಿರುತ್ತೆ. ನೀವು ಇಲ್ಲಿ ನೋಡಬಹುದು ಈ ಕಂಪನಿಗೆ ಮೇಜರ್ ಆಗಿ ಬಿಸ್ನೆಸ್ ಬರ್ತಿರೋದು ಬಂದು ಹೋಮ್ ಲೋನ್ಸ್ ಕಡೆಯಿಂದ 57.5% ಹೋಮ್ ಲೋನ್ಸ್ ಕಡೆಯಿಂದ ಬಿಸ್ನೆಸ್ ಇದೆ ಇವರಿಗೆ. ಅದು ಬಿಟ್ರೆ ಲೋನ್ ಅಗೇನೆಸ್ಟ್ ಪ್ರಾಪರ್ಟಿ ಮೇಲೆ ಕೂಡ 10% ಇದೆ. ಲೀಸ್ ರೆಂಟಲ್ ಡಿಸ್ಕೌಂಟಿಂಗ್ ಮೇಲೆ 19.5% ಇದೆ. ಫೈನಾನ್ಸ್ ಮೇಲೆ 11.2 ಇದ್ರೆ ಅದರ್ಸ್ ಅಲ್ಲಿ 1.8% ಇದೆ. ಸೊ ಓವರ್ ಆಲ್ ಆಗಿ ಹೋಮ್ ಲೋನ್ಸ್ ಕಡೆಯಿಂದ ಮೇಜರ್ ರೆವೆನ್ಯೂ ಅನ್ನೋದು, ಮೇಜರ್ ಬಿಸ್ನೆಸ್ ಅನ್ನೋದು ಇವರಿಗೆ ಆಗ್ತಿರೋದು. ಇನ್ನು ಬಜಾಜ್ ಹೌಸಿಂಗ್ ಫೈನಾನ್ಸ್ ನ ರೆವೆನ್ಯೂ ಅಂಡ್ ಪ್ರಾಫಿಟ್ ಅನ್ನ ಚೆಕ್ ಮಾಡೋದಾದ್ರೆ ಫೈನಾನ್ಷಿಯಲ್ ಇಯರ್ 2022 ನಲ್ಲಿ 3,767 ಕೋಟಿ ಇತ್ತು. ಫೈನಾನ್ಷಿಯಲ್ ಇಯರ್ 23 ಅಲ್ಲಿ 5,665 ಕ್ರೋರ್ ಇದೆ. ಅದೇ ರೀತಿ ಫೈನಾನ್ಷಿಯಲ್ ಇಯರ್ 24 ಅಲ್ಲಿ 7,618 ಕ್ರೋರ್ ಇದೆ. ಸೊ ರೆವೆನ್ಯೂ ಅನ್ನೋದು ರ್ಯಾಪಿಡ್ ಆಗಿ ಇನ್ಕ್ರೀಸ್ ಆಗ್ತಾನೆ ಹೋಗ್ತಾ ಇದೆ. ನೀವು ನೋಡಬಹುದು 42% ಅಷ್ಟು ಗ್ರೋತ್ ನಮಗೆ ಪರ್ ಆ್ಯನಮ್ಗೆ ರೆವೆನ್ಯೂ ಗ್ರೋತ್ ಬರ್ತಿರೋದು. ಅದೇ ರೀತಿ ನೆಟ್ ಪ್ರಾಫಿಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಫೈನಾನ್ಷಿಯಲ್ ಇಯರ್ 2022 ಅಲ್ಲಿ 710 ಕೋಟಿ ಪ್ರಾಫಿಟ್ ಮಾಡಿದ್ರು. ಅದೇ ರೀತಿ ಫೈನಾನ್ಷಿಯಲ್ ಇಯರ್ 23 ಅಲ್ಲಿ 1,258 ಕೋಟಿ ಪ್ರಾಫಿಟ್ ಮಾಡಿದ್ದಾರೆ. ಫೈನಾನ್ಷಿಯಲ್ ಇಯರ್ 24 ಅಂದ್ರೆ ರೀಸೆಂಟ್ ಇಯರ್ ಅಲ್ಲಿ 1,731 ಕೋಟಿ ನೆಟ್ ಪ್ರಾಫಿಟ್ ಅನ್ನ ಮಾಡಿದ್ದಾರೆ. 56% ಗ್ರೋತ್ ಅನ್ನೋದು ಕಾಣಿಸ್ತಾ ಇದೆ ವರ್ಷದಿಂದ ವರ್ಷಕ್ಕೆ. ಸೊ ಇದು ನಮ್ಗೆ ಏನ್ ತಿಳಿಸುತ್ತೆ ಅಂದ್ರೆ ಬಜಾಜ್ ಹೌಸಿಂಗ್ ಫೈನಾನ್ಸ್ ಅನ್ನೋದು ಒಂದು ಫೈನಾನ್ಷಿಯಲಿ ಸ್ಟ್ರಾಂಗ್ ಕಂಪನಿ ಅಂತ ತಿಳಿಸುತ್ತೆ. ಸೊ ಫೈನಾನ್ಷಿಯಲಿ ಸ್ಟಾಕ್ ತುಂಬಾ ಅಂದ್ರೆ ತುಂಬಾ ಸ್ಟ್ರಾಂಗ್ ಆಗಿದೆ. ಇನ್ನು ಹೋಮ್ ಫೈನಾನ್ಸ್ ಅಲ್ಲಿ ಟಾಪ್ 3 ಲೀಸ್ಟ್ ಅಲ್ಲಿ ಬಜಾಜ್ ಹೌಸಿಂಗ್ ಬರ್ತಾ ಇದೆ. ಎಸ್ಪೆಷಲಿ ಟಾಪ್ 1 ಅಲ್ಲಿ ಇರುತ್ತೆ ಯಾವಾಗ ರೆವೆನ್ಯೂ ಅನ್ನ ನಾವು ಚೆಕ್ ಮಾಡಿದಾಗ. ಸೊ ನೀವು ನೋಡಬಹುದು ಟಾಪ್ 1 ಅಲ್ಲಿ ಬಜಾಜ್ ಹೌಸಿಂಗ್ ಫೈನಾನ್ಸ್ ಅನ್ನೋದು 2 ಇಯರ್ಸ್ ಅಲ್ಲಿ 56% ಗ್ರೋತ್ ಇದ್ರೆ 2 ಇಯರ್ಸ್ ಅಲ್ಲಿ ರೆವೆನ್ಯೂ ಅನ್ನೋದು 42% ಗ್ರೋತ್ ಇದೆ. ಅದೇ ರೀತಿ ನೆಕ್ಸ್ಟ್ ಬರ್ತಾ ಇರೋದು LIC ಹೌಸಿಂಗ್ ಫೈನಾನ್ಸ್, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಹೌಸಿಂಗ್ ಫೈನಾನ್ಸ್. ಓವರ್ ಆಲ್ ಆಗಿ ನಾವು ನೋಡೋದಾದ್ರೆ ಬಜಾಜ್ ಹೌಸಿಂಗ್ ಫೈನಾನ್ಸ್ ಅನ್ನೋದು ರೆವೆನ್ಯೂ ಅಲ್ಲಿ ಇರ್ಬೋದು, ಪ್ರಾಫಿಟ್ ಅಲ್ಲಿ ಇರ್ಬೋದು, ನಂಬರ್ 1 ಅಲ್ಲಿ ಇದೆ ಅಂತ ಹೇಳ್ಬೋದು ಟಾಪ್ ಲಿಸ್ಟೆಡ್ ಹೋಮ್ ಫೈನಾನ್ಸ್ ಕಂಪನೀಸ್ ಅಲ್ಲಿ. ಇನ್ನು ಬಜಾಜ್ ಹೌಸಿಂಗ್ ಫೈನಾನ್ಸ್ ನ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ನೋಡಿದ್ರೆ ಬರ್ತಾನೆ 58,297 ಕೋಟಿ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಲ್ಲಿ ಬರ್ತಾ ಇದೆ. ಸ್ಟಾಕ್ PE ರೇಷಿಯೋ ಬಂದು ವ್ಯಾಲ್ಯೂಯೇಷನ್ ಅನ್ನೋದು ತೀರಾ ಹೈಯರ್ ವ್ಯಾಲ್ಯೂ ಅಲ್ಲ, ಹಂಗಂತ ತೀರಾ ಲೋವರ್ ವ್ಯಾಲ್ಯೂ ನಲ್ಲೂ ಕೂಡ ಬರ್ತಾ ಇಲ್ಲ, ಒಂದು ಫೇರ್ ವ್ಯಾಲ್ಯೂ ನಲ್ಲಿ ಬರ್ತಾ ಇದೆ. ಸೊ ಇದೇನಾದ್ರೂ ಅಬೋವ್ 40 ಲೆವೆಲ್ಸ್ ಹೋದ್ರೆ ಹೈಯರ್ ವ್ಯಾಲ್ಯೂಯೇಷನ್ ಆಗುವಂತ ಚಾನ್ಸಸ್ ಎಲ್ಲ ಕೂಡ ಇರುತ್ತೆ. ಸ್ಟಾಕ್ PE ರೇಷಿಯೋ, ಪ್ರೈಸ್ ಟು ಅರ್ನಿಂಗ್ಸ್ ರೇಷಿಯೋ ಮೇಲೆ ಹೋಗಬಾರ್ದು, ಮೇಲೆ ಹೋದಷ್ಟು ಕೂಡ ಓವರ್ ವ್ಯಾಲ್ಯೂಯೇಷನ್ ಹೋಗುತ್ತೆ, ಕರೆಕ್ಷನ್ ಅನ್ನೋದು ಬರುವಂತ ಚಾನ್ಸಸ್ ಇರುತ್ತೆ ಮುಂದಿನ ದಿವಸದಲ್ಲಿ. ROCE
ಚೆನ್ನಾಗಿದೆ, ROE ಚೆನ್ನಾಗಿದೆ. ಉಳಿದಂತೆ ನಮಗೆ ಕಾಣಿಸ್ತಿರೋದು ಸೊ ಡೆಟ್ ಅನ್ನೋದು 73,000 ಕೋಟಿ ಇದೆ. ಬಟ್ ಇದೊಂದು ಫೈನಾನ್ಸ್ ಕಂಪನಿ ಆಗಿರೋದ್ರಿಂದ ಅದ್ರ ಬಗ್ಗೆ ಹೆಚ್ಚಾಗಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಇನ್ನು ಪ್ರಾಫಿಟ್ ಗ್ರೋತ್ ಚೆನ್ನಾಗಿದೆ, ಇನ್ನು ಸೇಲ್ಸ್ ಗ್ರೋತ್ ಕೂಡ ಚೆನ್ನಾಗಿದೆ. ಸೊ ಇನ್ನು ಉಳಿದಂತ ರೇಷಿಯೋಸ್ ಬಂದು ಮುಂದಿನ ದಿವಸದಲ್ಲಿ ಗೊತ್ತಾಗುತ್ತೆ, ಯಾಕಂದ್ರೆ ಕಂಪನಿ ಹೊಸದಾಗಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲೀಸ್ಟ್ ಆಗ್ತಾ ಇರೋದ್ರಿಂದ ಈ ರೇಷಿಯೋಸ್ ಸಿಗ್ತಾ ಇರೋದಿಲ್ಲ. ಸೊ ಇವಾಗ ಈ ಕಂಪನಿಯ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅನ್ನ ನೋಡೋಣ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅಂದ್ರೆ ಓಪನ್ ಆಗ್ತಿರುವ IPO ಪ್ರೈಸ್ ಗಿಂತ ಎಷ್ಟು ಹೈ ಲೆವೆಲ್ ಅಲ್ಲಿ ಓಪನ್ ಆಗಬಹುದು ಲೀಸ್ಟಿಂಗ್ ಡೇ ಅನ್ನೋದನ್ನ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅಂತ ಕರಿಬಹುದು. ಸೊ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅನ್ನ ನೀವು ನೋಡೋದಾದ್ರೆ ಅಟ್ ಪ್ರೆಸೆಂಟ್ ಟುಡೇ 75 ರೂಪಾಯಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅಲ್ಲಿ ಬಜಾಜ್ ಹೌಸಿಂಗ್ ಫೈನಾನ್ಸ್ ಇದೆ. ಅಂದ್ರೆ ಅರೌಂಡ್ 70 ರುಪೀಸ್ ಅಲ್ಲಿ ಓಪನ್ ಆಗ್ತಾ ಇರುವಂತಹ ಬಜಾಜ್ ಹೌಸಿಂಗ್ ಫೈನಾನ್ಸ್ಗೆ ಆಲ್ರೆಡಿ 75 ರುಪೀಸ್ GMP ಇರೋದ್ರಿಂದ ಆಲ್ಮೋಸ್ಟ್ ಪ್ರೈಸ್ ನ ನಾವು ಚೆಕ್ ಮಾಡೋದಾದ್ರೆ ಅರೌಂಡ್ 145 ರುಪೀಸ್ ರೇಂಜ್ ಅಲ್ಲಿ ಓಪನ್ ಆಗುವಂತಹ ಚಾನ್ಸಸ್ ಇದೆ ಅಂತ ತಿಳಿಸ್ತಿದೆ. ಸೊ ಇದರ ಪ್ರಕಾರ ಇದೇ ಪರ್ಸೆಂಟೇಜ್ ಅಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ 75 ರುಪೀಸ್ ಅಪ್ಸೈಡ್ ಅಲ್ಲಿ ಏನಾದ್ರೂ ಓಪನ್ ಆದ್ರೆ ಯಾರೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅವರಿಗೆ ಮೊದಲನೇ ದಿವಸವೇ ಸ್ಟಾಕ್ ಮಾರ್ಕೆಟ್ಗೆ ಎಂಟ್ರಿ ಕೊಟ್ಟಂತಹ ಮೊದಲನೇ ದಿವಸವೇ 100% ರಿಟರ್ನ್ ಕೊಡುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಯಾರಿಗೆಲ್ಲ IPO ಅಲಾಟ್ ಆಗಿದೆ ಅವರಿಗೆ. ಸೊ ಇನ್ನು 145-150 ರೂಪಾಯಿ ರೇಂಜ್ ಅಲ್ಲಿ ಓಪನ್ ಆದ್ರೆ ಈ ಸ್ಟಾಕ್ ಮೇಲೆ ಫ್ರೆಶ್ ಆಗಿ ನಾವು ಇನ್ವೆಸ್ಟ್ಮೆಂಟ್ ಮಾಡಬಹುದಾ ಅಂತ ನೋಡೋದಾದ್ರೆ ಅದು ಸ್ವಲ್ಪ ರಿಸ್ಕಿ ಆಗಿರುತ್ತೆ. ಅಗೇನ್ ಈ ಸ್ಟಾಕ್ ಗಿರೋ ಡಿಮ್ಯಾಂಡ್ ನೋಡ್ತಾ ಇದ್ರೆ 145 ರೂಪಾಯಿಂದ 150 ರೂಪಾಯಿ ಓಪನ್ ಆದ್ರೂ ಕೂಡ ಇನ್ನೂ ಸ್ವಲ್ಪ ಮೇಲೆ ಹೋಗುವಂತಹ ಚಾನ್ಸಸ್ ಕೂಡ ಇದೆ. ಯಾಕಂದ್ರೆ ಅಷ್ಟೊಂದು ಬಜ್ ಕ್ರಿಯೇಟ್ ಮಾಡಿದೆ, ಅಷ್ಟೊಂದು ಡಿಮ್ಯಾಂಡ್ ಅನ್ನ ಕ್ರಿಯೇಟ್ ಮಾಡಿದೆ, ಅಷ್ಟೊಂದು ರಿಟೇಲ್ ಇನ್ವೆಸ್ಟರ್ಸ್ಗೆ ಈ ಸ್ಟಾಕ್ ಮೇಲೆ ಇಂಟ್ರೆಸ್ಟ್ ಬಂದಿದೆ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ರಿಟೇಲ್ ಇನ್ವೆಸ್ಟರ್ಸ್ಗೆ ಫೋಮೋ ಕ್ರಿಯೇಟ್ ಆಗುತ್ತೆ, ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಓವರ್ ಆಲ್ ಆಗಿ ಬೈಯರ್ಸ್ ಇನ್ಕ್ರೀಸ್ ಆಗ್ತಾ ಇದ್ದಂಗೆ ಸ್ಟಾಕ್ ಅಲ್ಲಿ ರ್ಯಾಪಿಡ್ ಆಗಿ ಗ್ರೋತ್ ಬರುವಂತಹ ಚಾನ್ಸಸ್ ಕೂಡ ಇರುತ್ತೆ. ಆಬ್ವಿಯಸ್ಲಿ 145ರಿಂದ 150 ರೂಪಾಯಿ ಓಪನ್ ಆದ್ರೆ PE ರೇಷಿಯೋ ಅನ್ನೋದು ಹೈಯರ್ ಲೆವೆಲ್ಗೆ ಹೋಗಿರುತ್ತೆ. ಸೊ ಅವಾಗ ಸ್ಟಾಕ್ ಓವರ್ ವ್ಯಾಲ್ಯೂಯೇಷನ್ ಅಲ್ಲಿ ಕೂಡ ಇರುತ್ತೆ. ಓಪನಿಂಗ್ ದಿವಸ ರಿಟೇಲ್ ಇನ್ವೆಸ್ಟರ್ಸ್ ಮತ್ತೆ ಈ ಸ್ಟಾಕ್ ಮೇಲೆ ಹೆವಿಯಾಗಿ ಇನ್ವೆಸ್ಟ್ಮೆಂಟ್ ಮಾಡೋ ಚಾನ್ಸಸ್ ಇರೋದ್ರಿಂದ ಅವಾಗ ಸ್ಟಾಕ್ ಅಲ್ಲಿ ರ್ಯಾಪಿಡ್ ಗ್ರೋತ್ ಬಂದ್ರೂ ಬರುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ತಿದ್ದೀನಿ. ಸೊ ಇನ್ ಕೇಸ್ ಬೇರೆ ಸಿಚುವೇಶನ್ ಅಲ್ಲಿ ಸ್ಟಾಕ್ ಅಲ್ಲಿ ಏನಾದ್ರೂ ಕರೆಕ್ಷನ್ ಆಯ್ತು 140 ಲೆವೆಲ್ ಇಂದ ಪ್ರಾಫಿಟ್ ಬುಕ್ಕಿಂಗ್ ನಡೆದಾಗ ಸ್ಟಾಕ್ ಅಲ್ಲಿ ಕೆಳಗಡೆ ಬರುವಂತಹ ಚಾನ್ಸಸ್ ಕೂಡ ಇರೋದ್ರಿಂದ ಇನ್ ಕೇಸ್ ಸ್ಟಾಕ್ ಏನಾದ್ರೂ ಕೆಳಗಡೆ ಬಿದ್ರೆ ಅವಾಗ ನಾವು ಸ್ಟಾಕ್ ಅಲ್ಲಿ ಬೆಟರ್ ಆಪರ್ಚುನಿಟಿನ ಫೈಂಡ್ ಔಟ್ ಮಾಡಿ, ಇನ್ ಕೇಸ್ ಅದರ್ ಸಿಚುವೇಶನ್ ಅಲ್ಲಿ ಸ್ಟಾಕ್ ಅಲ್ಲಿ ಏನಾದ್ರೂ 140-150 ಓಪನ್ ಆಯ್ತು, 140-150 ಓಪನ್ ಆದ್ಮೇಲೆ ಸ್ಟಾಕ್ ಅಲ್ಲಿ ಮೇಜರ್ ಪ್ರಾಫಿಟ್ ಬುಕ್ಕಿಂಗ್ ನಡೀತು, ಸ್ಟಾಕ್ ಕೆಳಗಡೆ ಬೀಳ್ತಾ ಇದೆ ಅಂದಾಗ ಅದೊಂದು ಬೆಟರ್ ಆಪರ್ಚುನಿಟಿ ಆಗಿರುತ್ತೆ ಲೋ ಲೆವೆಲ್ ಅಲ್ಲಿ ಸ್ಟಾಕ್ ಮೇಲೆ ಇನ್ವೆಸ್ಟ್ಮೆಂಟ್ ನ ಮಾಡೋದಿಕ್ಕೆ. ಸೊ ನೀವೇನಾದ್ರೂ ರಿಸ್ಕಿ ಇನ್ವೆಸ್ಟರ್ ಆಗಿದ್ರೆ ಓಪನಿಂಗ್ ಡೇ ದಿವಸ ನೀವು ಬೈ ಮಾಡಬಹುದು. ಬಟ್ ಅಗೇನ್ ನೀವೇನಾದ್ರೂ ಸೇಫ್ ಇನ್ವೆಸ್ಟರ್ ಆಗಿದ್ರೆ ಸ್ವಲ್ಪ ವೆಯ್ಟ್ ಮಾಡಿ ಕರೆಕ್ಷನ್ ಮೋಡ್ ಬಂದಾಗ ಬೈ ಮಾಡೋದು ಬೆಟರ್ ಆಗಿರುತ್ತೆ. ಬೆಟರ್ ಆಪರ್ಚುನಿಟಿಯಲ್ಲಿ ನಾವು ಪ್ರೈಸ್ ಅನ್ನ ಬೈ ಮಾಡಿದ ಹಾಗೆ ಕೂಡ ಆಗುತ್ತೆ. OP ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅಂತ ಭಾವಿಸ್ತಾ ಇದೇ ರೀತಿ ಸ್ಟಾಕ್ ಮಾರ್ಕೆಟ್ ಅನ್ನ ಕನ್ನಡದಲ್ಲಿ ಈಸಿಯಾಗಿ ಕಲಿಯೋದಕ್ಕೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ನಮಸ್ತೆ, ಜೈ ಕರ್ನಾಟಕ.